ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇವರು ಮತ್ತು ದೇವತೆಗಳಿಗೆ ಇರೋ ಅಂತರ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ. ಆದ್ರೆ ಆ ನಿರಾಕಾರ ಪರಮಾತ್ಮ ಈ ಇಡೀ ವಿಶ್ವವನ್ನ ಹೇಗೆ ನಡೆಸ್ತಾನೆ? ಬನ್ನಿ, ಇವತ್ತು ನಾವು ತ್ರಿಮೂರ್ತಿ ಶಿವನ ಈ ದೈವಿಕ ರಚನೆಯ ಹಿಂದಿನ ರಹಸ್ಯ ಏನು ಅಂತ ತಿಳಿದುಕೊಳ್ಳೋಣ. ಹಾಗಾದ್ರೆ ನಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಪರಮಾತ್ಮನಿಗೆ ಯಾವುದೇ ಶಾರೀರಿಕ ರೂಪವೇ ಇಲ್ಲ ಅಂದ್ರೆ ಆತ ಈ ಬ್ರಹ್ಮಾಂಡದ ಕೆಲಸ ಕಾರ್ಯಗಳನ್ನ ಹೇಗೆ ನಿರ್ವಹಿಸ್ತಾನೆ? ಇದೊಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆ ಅಲ್ವಾ? ಬನ್ನಿ ಇದಕ್ಕೆ ಉತ್ತರ ಏನು ಅಂತ ನೋಡೋಣ. ಇದಕ್ಕೆ ಉತ್ತರ ಒಂದು ಅದ್ಭುತವಾದ ದೈವಿಕ ಸಿಸ್ಟಮ್ನಲ್ಲೇ ಇದೆ. ನೋಡಿ, ದೇವರು ನಿರಾಕಾರನಾಗಿರೋದ್ರಿಂದ ಆತ ನೇರವಾಗಿ ಕಾರ್ಯ ಮಾಡೋದಿಲ್ಲ. ಬದಲಿಗೆ ತನ್ನ ಶಕ್ತಿಯನ್ನ 3 ದಿವ್ಯ ರೂಪಗಳ ಮೂಲಕ ಪ್ರಕಟಿಸುತ್ತಾನೆ. ಅವರೇ ತ್ರಿಮೂರ್ತಿಗಳು. ಈ ವ್ಯವಸ್ಥೆಯೇ ಇಡೀ ವಿಶ್ವದ ಎಲ್ಲ ಕಾರ್ಯಗಳಿಗೂ ಆಧಾರವಾಗಿದೆ. ಹಾಗಾದ್ರೆ ಆ 3 ಮುಖ್ಯ ಕರ್ತವ್ಯಗಳು ಯಾವುವು? ಮೊದಲನೇದು ಸ್ಥಾಪನೆ. ಪ್ರಜಾಪಿತ ಬ್ರಹ್ಮ ದೈವಿಕತೆಯಿಂದ ತುಂಬಿರೋ ಸತ್ಯಯುಗ ಅಂದ್ರೆ ಸ್ವರ್ಣಯುಗವನ್ನ ಸೃಷ್ಟಿ ಮಾಡ್ತಾರೆ. ಎರಡನೇದು ಪಾಲನೆ. ಶ್ರೀ ವಿಷ್ಣು ಆ ದೈವಿ ಸೃಷ್ಟಿಯನ್ನ ಪಾಲನೆ ಮಾಡ್ತಾರೆ. ಇನ್ನು ಕೊನೆಯದಾಗಿ ವಿನಾಶ. ಶಂಕರನು ಅಧರ್ಮ ತುಂಬಿ ಹೋಗಿರೋ ಕಲಿಯುಗವನ್ನ ಅಂದ್ರೆ ಇವತ್ತಿನ ಈ ಜಗತ್ತನ್ನ ವಿನಾಶ ಮಾಡ್ತಾನೆ. ಸ್ಥಾಪನೆ, ಪಾಲನೆ ಮತ್ತು ವಿನಾಶ ಇದೇ ವಿಶ್ವದ ಚಕ್ರ. ಗೊತ್ತಾ, ಈ 3 ಪ್ರಮುಖ ಕರ್ತವ್ಯಗಳನ್ನ ಸೇರಿಸಿದ್ರೆ ನಮಗೆಲ್ಲ ಗೊತ್ತಿರೋ ಒಂದು ಪವರ್ಫುಲ್ ಪದ ಸಿಗುತ್ತೆ. ಅದುವೇ GOD. ಇದು ಸುಮ್ನೆ ಒಂದು ಪದ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ದೊಡ್ಡ ದೈವಿಕ ಅರ್ಥನೇ ಅಡಗಿದೆ. ಬನ್ನಿ ಆ ಅರ್ಥ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. G ಅಂದ್ರೆ ಜನರೇಟರ್, ಅಂದ್ರೆ ಸ್ಥಾಪನೆ ಮಾಡುವ ಬ್ರಹ್ಮ. O ಅಂದ್ರೆ ಆಪರೇಟರ್, ಅಂದ್ರೆ ಪಾಲನೆ ಮಾಡುವ ವಿಷ್ಣು. ಮತ್ತು D ಅಂದ್ರೆ ಡಿಸ್ಟ್ರಾಯರ್, ಅಂದ್ರೆ ವಿನಾಶ ಮಾಡುವ ಶಂಕರ. ನೋಡಿದ್ರಲ್ವಾ, GOD ಅನ್ನೋದು ಕೇವಲ ಒಂದು ಪದವಲ್ಲ, ಅದು ಈ 3 ದೈವಿಕ ಕರ್ತವ್ಯಗಳ ಸಂಕ್ಷಿಪ್ತ ರೂಪ. ಒಂದು ನಿಮಿಷ, ಸರಿ, ಬ್ರಹ್ಮ, ವಿಷ್ಣು, ಶಂಕರ ಈ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಆದ್ರೆ ಇವರ ಹಿಂದೆ ಇರುವ ಅಸಲಿ ಶಕ್ತಿ ಯಾವುದು? ಈ 3 ಜನಕ್ಕೂ ಈ ಜವಾಬ್ದಾರಿಯನ್ನ ವಹಿಸಿದ್ಯಾರು? ಇಲ್ಲಿದೆ ನೋಡಿ ಅಂತಿಮ ಉತ್ತರ. ಈ 3 ದೇವತೆಗಳ ಅಂದ್ರೆ ತ್ರಿಮೂರ್ತಿಗಳ ರಚಯಿತನೇ ಆ ನಿರಾಕಾರ ಪರಮಾತ್ಮ ತ್ರಿಮೂರ್ತಿ ಶಿವ. ಇಲ್ಲಿ ಒಂದು ವಿಷಯವನ್ನ ನೆನಪಿಟ್ಕೊಳ್ಬೇಕು. ಶಂಕರ ಅನ್ನೋದು ವಿನಾಶದ ಕರ್ತವ್ಯವನ್ನು ಮಾಡುವ ಒಂದು ದೈವೀ ರೂಪ. ಆದರೆ ಶಿವ ಆ ತ್ರಿಮೂರ್ತಿಗಳಿಗೆ ಮೂಲವಾದ ಪರಮಶಕ್ತಿ, ಅಂದರೆ ಆತನೇ ಈ ಸೃಷ್ಟಿಕರ್ತರ ಸೃಷ್ಟಿಕರ್ತ. ಮುಂದಿನ ಸಂಚಿಕೆಯಲ್ಲಿ ದೇವರು ತನ್ನ ಮಕ್ಕಳಿಗೆ ದುಃಖ ಕೊಡ್ತಾನಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.